ನಮಸ್ಕಾರ ವೀಕ್ಷಕರೇ, ಮೈಸೂರಿನಲ್ಲಿ ಹೊಸ ಮನೆಯ ಹುಡುಕಾಟದ ಇನ್ನೊಂದು ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರಿನ ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಅನುಮೋದಿತ ಅಂದರೆ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಮೂಡ ಖಾತಾ ಮತ್ತು ಮೂಡ ಕಂದಾಯ ಮತ್ತು ಮೂಡ ಪ್ಲ್ಯಾನ್ ಅಪ್ರೂವಲ್ ಆಗಿರುವಂತಹ ಬ್ರ್ಯಾಂಡ್ ನ್ಯೂ 30-40 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಆಲ್ಮೋಸ್ಟ್ ಫರ್ನಿಶ್ಡ್ ಮನೆ ಅಂತಲೇ ನಾನು ಇದನ್ನು ಹೇಳ್ತೀನಿ. ಮೈಸೂರು ಮಧ್ಯಭಾಗದಿಂದ ಅಂದರೆ ಮೈಸೂರು ಸಿಟಿ ಸೆಂಟರ್, ದೇವರಾಜ ರಸ್ತೆ, ಮೈಸೂರು ಪ್ಯಾಲೇಸ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಿಂದ ಎಕ್ಸಾಕ್ಟ್ಲಿ ಅಬೌಟ್ 12 ಕಿಲೋಮೀಟರ್ಸಲ್ಲಿ ಇರುವಂತಹ ಹೊಸ ಮನೆಯ ಮುಂದೆ ನಾನು ನಿಂತಿದ್ದೀನಿ. ಬನ್ನಿ, ಈ ಮನೆ ಹೇಗಿದೆ, ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ, ಏನು ಡಿಸೈನ್ ಇದೆ, ಒಳಗೇನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಲೆಟ್ಸ್ ಅನ್ಬಾಕ್ಸ್ ದಿಸ್ ಹೌಸ್. ವೆಲ್ಕಮ್. ಸೊ ದಿಸ್ ಈಸ್ ದಿ ಪಾರ್ಕಿಂಗ್ ಏರಿಯಾ. ನಾನೀಗ ಈಸ್ಟ್ ಫೇಸಿಂಗ್ ಸೈಟಲ್ಲಿ, ಇದು ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಇದು. ಸೊ ನಾನು ಪಾರ್ಕಿಂಗ್ ಏರಿಯಾ ಒಳಗೆ ನಿಂತಿದ್ದೀನಿ. ಈಸಿಲಿ ನೀವು ಒಂದು ಮಿಡ್ ಸೈಜ್ ಕಾರ್ನ ಒಳಗೆ ನಿಲ್ಲಿಸ್ಬೋದು. ಇದರ ವಿಶೇಷತೆ ಇನ್ನೊಂದು ಏನು ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಒಂದು ಕಡೆ ಸಂಪಿದೆ, ಸರಿಸುಮಾರು 8,000 to 10,000 ಲೀಟರ್ ಸಂಪಿದೆ. ಇನ್ನೊಂದು ಕಡೆ ಇದಕ್ಕೆ ಆದಂಥ ವಾಟರ್ ಸೋರ್ಸ್ ಅಂದರೆ ಬೋರ್ವೆಲ್ ಸಹ ಇರುವಂತಹ ಮನೆ. ಇಲ್ಲಿ ಕಬಿನಿ ವಾಟರ್ ಲೈನ್ ಅಂದರೆ ಈ ಲೇಔಟ್ಗೆ ಆಗಿರುವಂತಹ ವಾಟರ್ ಸೋರ್ಸ್ ಇದೆ, ಅಲ್ಲಿಂದ ವಾಟರ್ ಬರುತ್ತೆ. ಬಟ್ ಆದರೂ ಸಹ ಇಲ್ಲಿ ಇದಕ್ಕೆ ಆದಂಥ ಒಂದು ಬೋರ್ವೆಲ್ ಸಹ ಇವರು ಹಾಕಿದ್ದಾರೆ. ಇಲ್ಲೂ ಸಹ ನೀವು ಈಸಿಲಿ ಒಂದು 2 ವೀಲರ್ನ ನಿಲ್ಲಿಸಬಹುದು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲೂ ಸಹ ಟೈಲ್ಸ್ಗಳು ನೋಡ್ಬೋದು. ಪ್ಲಸ್ ವಾಟರ್ನ ವೆಹಿಕಲ್ನ ವಾಶ್ ಮಾಡ್ಕೊಳ್ಳಿಕ್ಕೆ ಇಲ್ಲೇ ಒಂದು ಟ್ಯಾಪ್ ಸಹ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಹೆಚ್ಚಾಗ್ತಿರೋದ್ರಿಂದ ಇಲ್ಲೇ ಒಂದು ಪಾಯಿಂಟ್ ಅಂದರೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಸಹ ಇಲ್ಲೇ ಇದೆ. ಬನ್ನಿ, ಈಗ ಒಳಗೆ ಎಂಟ್ರ್ ಆಗೋಕ್ಕೆ ಮುಂಚೆ ಟೀಕ್ ಡೋರ್ ಇದೆ, ಟೀಕ್ ಫ್ರೇಮ್ ಇದೆ, ಟೀಕ್ ವೆಂಟಿಲೇಟರ್ಸ್ ವಿತ್ ಗ್ಲಾಸ್ ಮಾಡಿರುವಂತಹ ಈಸ್ಟ್ ಫೇಸಿಂಗ್ ಡೋರ್ ಇದು. ಈಸ್ಟ್ ಫೇಸಿಂಗ್ ನಾನು ಎಂಟ್ರ್ ಆಗಿದ್ದೀನಿ. ಈಸ್ಟ್ ಫೇಸಿಂಗ್ಗೆ ಸೈಟ್ ಇದು 30-40 ಅಂದರೆ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ. ವೆಲ್ಕಮ್. ಮನೆ ಒಳಗೆ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ವಿಟ್ರಿಫೈಡ್ ಟೈಲ್ಸ್ ಇದೆ. ಬಹಳ ವಿಶಾಲವಾಗಿರುವಂತಹ ನಾನು ಲಿವಿಂಗ್ ಸ್ಪೇಸ್ ಅಂತ ಹಾಲ್ ಒಳಗಿದ್ದೀನಿ. ನೀವು ನೋಡ್ಬೋದು, ಒಂದು ಕಡೆ ಟಿ ವಿ ಕ್ಯಾಬಿನೆಟ್ ಮಾಡಿದರೆ, ಕ್ಲೋಸ್ಡ್ ಕ್ಯಾಬಿನೆಟ್ಸ್ ಇದೆ, UPS ಪಾಯಿಂಟ್ ಮಾಡಿದರೆ. ಹಾಲ್ ಒಳಗೆ ಬಂದ ತಕ್ಷಣ ನೀವು ಕೇಳುವಂತಹ ಮೊದಲನೇ ಪ್ರಶ್ನೆ, ಸುಪ್ರೀತ್ ಇದ್ರ ಒಳಗೆ ಎಷ್ಟು ಜನ ಕೂರ್ಬೋದು? ಇದ್ರ ಒಳಗೆ ನೀವು ಈಸಿಲಿ ಒಂದು 8 ಸೀಟರ್ ಈಸಿಲಿ ಸೋಫಾ ಹಾಕ್ಕೊಂಡು ಮಧ್ಯದಲ್ಲಿ ಟೀಪಾ ಇಟ್ಕೊಂಡ್ರು ಸಹ ಯಾವುದೇ ಥರ ಅಡಚಣೆಗಳು ಆಗಲ್ಲ. ಸೊ ದಿಸ್ ಇಸ್ ದ ಹಾಲ್. ಏನು ಗಾಳಿ ಮತ್ತು ಬೆಳಕು ನೋಡಿ ಸ್ನೇಹಿತರೆ, ನಾನು ಮಾಡ್ತಾ ಇರುವಂತಹ ವಿಡಿಯೋ ಇದರಲ್ಲಿ ಯಾವುದೇ ಥರ ನಾನು ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಮನೆ ಒಳಗೆ ಕರೆಂಟ್ಲಿ ಏನು ಲೈಟಿಂಗ್ ಇದೆ ಆ ಲೈಟ್ಗಳ ಮಾತ್ರ ಯೂಸ್ ಮಾಡಿರುವಂತಹ ವಿಡಿಯೋ ಇದು. ನಾನು ಹಾಲಲ್ಲಿದ್ದೀನಿ. ನೀವು ನೋಡ್ಬೋದು, ಒಂದು ಕಡೆ ಟಿ ವಿ ಕ್ಯಾಬಿನೆಟ್ ಇದೆ, ಕ್ಲೋಸ್ ಕಂಪಾರ್ಟ್ಮೆಂಟು, UPS ಪಾಯಿಂಟ್ ಹಾಕಿದ್ದಾರೆ. ನಾನಿವಾಗ ಈಸ್ಟ್ ಕಡೆಯಿಂದ ಅಂದರೆ ಈಸ್ಟ್ ಫೇಸಿಂಗ್ ಸೈಟ್ ನಾನು ಈಸ್ಟ್ ಕಡೆಯಿಂದ ಎಂಟ್ರ್ ಆಗಿದ್ದೀನಿ. ಅದರ ಪಕ್ಕದಲ್ಲೇ ವಾಸ್ತು ಅನುಗುಣವಾಗಿ ನೋಡಿ 30-40 ಮನೆಗಳಲ್ಲಿ ಸ್ನೇಹಿತರೆ ಬನ್ನಿ, 30-40 ಸೈಟ್ಗಳಲ್ಲಿ ಮನೆಗಳು ಕಟ್ಟಿದಾಗ ಇಷ್ಟು ದೊಡ್ಡ ಹಾಲ್ ಕಿಚನ್ ಏರಿಯಾ ಸಿಕ್ಕಲ್ಲ. ಸೇ ಅಬೌಟ್ ನೀವು ಇಲ್ಲಿ 11 ಅಡಿ, ಇಲ್ಲಿಗೆ 4.25 5 ಅಡಿ ಎಲ್ ಶೇಪಲ್ಲಿ ಮಾಡಿರುವಂತಹ ವಾಸ್ತು ಅನುಗುಣ. ದಿಸ್ ದ ಈಸ್ಟ್ ಫೇಸಿಂಗ್. ನೋಡಿ, ಗ್ಯಾಸ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ಆಚೆಯಿಂದ ಸಿಲಿಂಡರ್ ಒಳಗೆ ತರೋಂಗಿಲ್ಲ, ಆಚೆಯಿಂದ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ನಿಮ್ಮ ದಿಸ್ ಇಸ್ ದ ಕುಕ್ಕಿಂಗ್ ಏರಿಯಾ. ಇಲ್ಲೇ ಅಗ್ನಿ ಮೂಲೆ ಏನಂತ ಹೇಳ್ತಾರೆ, ಈಸ್ಟ್ ಫೇಸಿಂಗ್ ಅಗ್ನಿ ಮೂಲೆ ಇಲ್ಲೇ ಇದೆ. ಗ್ರನೈಟ್ ಟಾಪ್ ಹಾಕಿದ್ದಾರೆ, ಸಿಂಕ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಪ್ಗಳನ್ನ ಹಾಕಿದ್ದಾರೆ. ಮೇಲ್ಗಡೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ, ವಾಟರ್ ಫಿಲ್ಟರ್ ಇಟ್ಕೊಳ್ಳಿಕ್ಕೆ. ವೆಂಟಿಲೇಷನ್ಗೆ 2 ಕಡೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಈಗ ತಾನೇ ಕಟ್ಟಿರುವ ಮನೆ ಆಗಿರೋದ್ರಿಂದ ಇನ್ನೂ ಅವರ ಸುಸರ್ಜಿತವಾಗಿ ಆ ಪಾಯಿಂಟ್ಗಳನ್ನ ಇನ್ನೂ ಮಾಡಿಲ್ಲ, ಮಾಡ್ತಾರೆ ಅತಿ ಶೀಘ್ರದಲ್ಲಿ. ಅದಕ್ಕಾಗಿ ನಿಮಗೆ ಇವೆಲ್ಲ ಈ ಪೇಂಟ್ದು ಸ್ಟೂಲ್ಗಳೆಲ್ಲ ಕಾಣ್ತಾ ಇರೋದು. ಸೊ ಸ್ಮಾಲ್ ಇದು ಕಿಚನ್ ಏರಿಯಾ ಆಗಿದ್ದು ಇಲ್ಲೇ ಒಂದು ಚಿಕ್ಕ ಡೈನಿಂಗ್ ಟೇಬಲ್ನ ನೀವು ಆರ್ಗನೈಸ್ ಮಾಡ್ಕೋಬೋದು. 4 to 6 ಅಥವಾ 8 ಸೀಟರ್ ಮಾಡಲಿಕ್ಕಾಗಲ್ಲ. ಸ್ಮಾಲ್ 4 ಸೀಟರ್ ಖಂಡಿತವಾಗ್ಲೂ 3 to 4 ಸೀಟರ್ ಡೈನಿಂಗ್ ಟೇಬಲ್ ಅಥವಾ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ನಾವೇನು ಕರಿತೀವಿ ಅದನ್ನು ಮಾಡಬಹುದು. ಇನ್ನೊಂದು ವಿಷಯ ನಾನು ಬಿಟ್ಬಿಟ್ಟಿದೆ ನಿಮಗೆ ಹೇಳೋದು. ನೋಡಿ, ಇಲ್ಲೇ ಕುಕ್ಕಿಂಗ್ ಪಾಯಿಂಟ್ ಇಲ್ಲಿ ಅಂದರೆ ಕುಕ್ಕಿಂಗ್ ಏರಿಯಾ ಇಲ್ಲಿ ಮಾಡಿರೋದನ್ನ ಚಿಮಿನಿಗೆ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಹೇಳೋದು ಮರೆತು ಬಿಟ್ಟಿದೆ. ಪ್ಲಸ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸ್ಟೋರೇಜ್ ಸ್ಪೇಸ್. ಕಿಚನ್ಗೆ ಬೇಕಾಗಿರುವಂಥ ಸ್ಟೋರೇಜ್ ಸ್ಪೇಸ್, ಸಾಕಷ್ಟು ಸ್ಟೋರೇಜ್ ಸ್ಪೇಸ್ ಇಲ್ಲೇ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಸ್ಟೋರೇಜ್ ರೂಮ್ ಅಂತ ಮಾಡಿಲ್ದಿರೋದ್ರಿಂದ, ಬಿಕಾಸ್ ಆಫ್ ದ ಸ್ಪೇಸ್ ಕನ್ಸ್ಟೈನ್ ಆಗಿರೋದ್ರಿಂದ ಇಲ್ಲೇ ಸಹ ನೀವು ಫುಲ್ ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲೂ ಸಹ ಕೊಟ್ಟಿದ್ದಾರೆ. ರೆಫ್ರಿಜರೇಟರ್ ಮತ್ತು ಮೈಕ್ರೋವೇವ್ ಓವನ್ಗೆ ಪಾಯಿಂಟ್ನ ಇಲ್ಲಿ ಮಾಡಿದ್ದಾರೆ.
ಸೊ ಐ ಆಮ್ ಬ್ಯಾಕ್ ಟು ದ ಹಾಲ್. 2 ರೂಮ್ಗಳನ್ನ ತೋರಿಸ್ತೀನಿ ನಿಮ್ಗೆ ಇವಾಗ. 30-40 ಸಿಂಗಲ್ ಫ್ಲೋರ್ 2 ಬೆಡ್ರೂಮನ್ನೇ. ಈಗ ನಾನು ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1. ಬನ್ನಿ. ನೀವು ಮಿಡ್ ಸೈಜ್ ಕಾಟನ್ನ ಇಲ್ಲಿ ಹಾಕೋಬಹುದು. ನನ್ನ ಹಿಂಭಾಗದಲ್ಲಿ ಕಿಟಕಿ ಇದೆ, ಸೊ ವೆಂಟಿಲೇಷನ್ ಪ್ರಾಬ್ಲಮ್ ಇಲ್ಲ. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಯಾಕೆ ಇದನ್ನು ಸ್ಲೈಡಿಂಗ್ ಮಾಡಿ, ಬಹಳ ಒಳ್ಳೆ ಕ್ವಾಲಿಟಿ ಅಂದರೆ ನಾನು ಮೂವ್ ಮಾಡಿದಾಗೆ ಗೊತ್ತಾಗ್ತಾ ಇದೆ, ಬಹಳ ಒಳ್ಳೆ ಕ್ವಾಲಿಟಿದು. ಈಸಿಲಿ ಮೂವೇಬಲ್ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಮತ್ತು ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ನೀವು ಈಸಿಲಿ ಒಂದು ಸ್ಮಾಲ್ ಸೈಜ್, ಮಿಡ್ ಸೈಜ್ ಅನ್ನೋಕ್ಕಾಗಲ್ಲ, ಸ್ಮಾಲ್ ಸೈಜ್ ಕಾಟ್ನ ಖಂಡಿತವಾಗ್ಲೂ ಹಾಕೋಬಹುದು. ಸೊ ಮೂವಿಂಗ್ ಟುವರ್ಡ್ಸ್ ದಿ ರೂಮ್, ಪೂಜಾ ರೂಮ್. ಈಗ 2 ರೂಮ್ಗಳ ಮಧ್ಯದಲ್ಲಿ ಅಂದರೆ ಈಗ ರೂಮ್ ನಂಬರ್ 1 ಅದು ನೀವು ನೋಡಿದ್ರೆ, ಇದು ರೂಮ್ ನಂಬರ್ 2. ಅದರ ಮಧ್ಯದಲ್ಲಿ ಇರುವಂತಹ ದೇವರ ಕೋಣೆ ಅಂದರೆ ದಿಸ್ ಈಸ್ ನಾರ್ತ್ ಫೇಸಿಂಗ್ ಪೂಜಾ ರೂಮ್. ಇದು ಒಬ್ಬರೊಳಗೆ ಕೂತು ಪೂಜೆ ಮಾಡ್ಬೋದು. ಪ್ಲಸ್ ಇದಕ್ಕೂ ಸಹ ಅಷ್ಟೇ, ಮೇನ್ ಡೋರ್ಗೆ ಟೀಕ್ ಹಾಕಿದ್ದಾರೆ, ವಿತ್ ಫ್ರೇಮು ಅದೇ ಟೀಕ್ ಸಹ ಹಾಕಿರುವಂಥದ್ದು. ಇದಕ್ಕೂ ಸಹ ಟೀಕ್ ಡೋರು ಮತ್ತು ಟೀಕ್ ಫ್ರೇಮ್ ಇದೆ. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 2. ದಿಸ್ ಐ ಕ್ಯಾನ್ ಕಾಲ್ ಇಟ್ ಆಸ್ ದಿ ಮಾಸ್ಟರ್ ಬೆಡ್ರೂಮ್. ಯಾಕೆ ಅಂತ ಹೇಳ್ತೀನಿ, ಬನ್ನಿ ನೋಡಿ. ಇಲ್ಲಿ ನೀವು ಒಂದು ಮಿಡ್ ಸೈಜ್ ಬೆಡ್ನ, ಕಾಟ್ನ ಹಾಕೋಬಹುದು. ಹಾಕೊಂಡ್ಮೇಲೂ ಸಹ ಸುತ್ತಕ್ಕೂ ಓಡಾಡಲಿಕ್ಕೆ ಅವಕಾಶ ಇದೆ. ಸೇಮ್ ರೂಮ್ ನಂಬರ್ 1ನಲ್ಲಿ ನಾನು ನಿಮಗೆ ಏನು ಸ್ಲೈಡಿಂಗ್ ವಾರ್ಡ್ರೋಬ್ನ ತೋರಿಸಿದ್ದೆ, ಅದೇ ಥರ ಸ್ಲೈಡಿಂಗ್ ವಾರ್ಡ್ರೋಬ್, ಸೇಮ್ ಕ್ವಾಲಿಟಿ, ಸೇಮ್ ಮೆಟೀರಿಯಲ್, ಸೇಮ್ ಡಿಸೈನ್ನ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬಲ್ಲಿ ಏನಿರೋ ಪ್ಲೈವುಡ್ ಮತ್ತು ಫಾರ್ಮಿಕಾ ಏನಿದೆ ಫಸ್ಟ್ ರೂಮಲ್ಲಿದೆ, ಸೇಮ್ ಅದೇ ಥರ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಪ್ಲಸ್ ಇದಕ್ಕೆ ನಾನು ಯಾಕೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದೆ ಅಂತಂದರೆ, ಇದಕ್ಕೆ ಆದಂಥ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಇದೆ. ನೀವು ನೋಡ್ಬೋದು, ಸಿಂಗಲ್ ಪೀಸ್ ಕಮೋಡ್ ಇದೆ, ಶವರ್, ಮಿಕ್ಸರ್ಗಳು, ವಾಟರ್ ಹೀಟರ್ಗೆ ಆಪ್ಷನ್ ಇದೆ, ಸಿಂಕ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಹಾಕಿದ್ದಾರೆ. ಸೊ ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಬನ್ನಿ ಈಗ ಕಾಮನ್ ವಾಶ್ರೂಮ್ ಕಡೆ ಹೋಗೋಣ. ದಿಸ್ ಈಸ್ ದಿ ಕಾಮನ್ ವಾಶ್ರೂಮ್ ಆಫ್ ದಿ ಪ್ರಾಪರ್ಟಿ. ಸ್ನೇಹಿತರೆ, ಈಸಿಲಿ ಯಾವುದೇ ಥರ ಅಡಚಣೆ ಇಲ್ಲದಂತೆ, ಇಕ್ಕಟ್ಟು ಅನ್ನಿಸ್ದಂಗೆ ಸ್ಪೇಷಸ್ ಆಗಿರುವಂತಹ ಬಾತ್ರೂಮಲ್ಲಿ ನಾನು ಒಳಗೆ ನಿಂತಿದ್ದೀನಿ. ಹಿಂಬದಿ 2 ಭಾಗದಲ್ಲಿ ನೋಡಿ, ಸಿಂಗಲ್ ಪೀಸ್ ಕಮೋಡ್ ಇದೆ, ಬಹಳ ಒಳ್ಳೆ ಕ್ವಾಲಿಟಿ ಕಮೋಡ್ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ, ಮಿಕ್ಸರ್ಗಳಂದರೆ ವಾಟರ್ ಹೀಟರ್ಗೆ ಮಿಕ್ಸರ್ಗಳು ಹಾಕಿದ್ದಾರೆ. ಮತ್ತು ಮೇಲ್ಗಡೆಯಿಂದ ಓವರ್ ಹೆಡ್ ಟ್ಯಾಂಕಿಗೆ ಡೈರೆಕ್ಟಾಗಿ ಬೇಕು ಅಂದರೆ ಸೋಲಾರಿಂದ ನೀರು ಬರೋಕ್ಕೆ ಎಕ್ಸ್ಟ್ರಾ ಒಂದು ಟ್ಯಾಪ್ ಸಹ ಹಾಕಿದ್ದಾರೆ. ಶವರ್ ಇದೆ, ವಾಟರ್ ಹೀಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ವೆಂಟಿಲೇಟರ್ ನೀವು ನೋಡ್ಬೋದು, ವೆಂಟಿಲೇಟರ್ಗೆ ಸಹ ಆಪ್ಷನ್ ಇದೆ. ಸೊ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಇನ್ನೊಂದು ಸ್ನೇಹಿತರೆ ಇದನ್ನು ಗಮನಿಸಬೇಕಾಗಿರೋ ವಿಷಯ ನೋಡಿ, ನಾನಿವಾಗ ಬಾತ್ರೂಮ್ ಒಳಗೆ ನಿಂತಿದ್ದೀನಿ. ಓಕೆ, ಯಾವುದೇ ಥರ ನಾವು ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಸೊ ನೀವು ಅನ್ಕೋಬೋದು, ಇಲ್ಲಿ ಎಲ್ಲ ಥರದಲ್ಲೂ ಗಾಳಿ ಮತ್ತು ಬೆಳಕಿಗೆ ಇವರು ಪ್ರಾಮುಖ್ಯತೆ ಕೊಟ್ಟು ಡಿಸೈನ್ ಮಾಡಿರುವಂತಹ ಮನೆ. ಯಾವುದೇ ತರಹ ನಿಮಗೆ ಅಡಚಣೆ ಇಲ್ಲ, ಬೆಳಕಿಗೆ ಮತ್ತು ಗಾಳಿಗೆ ಅಡಚಣೆ ಇಲ್ಲ. ದಿಸ್ ಈಸ್ ಅ ವೆಲ್ ಪ್ಲ್ಯಾನ್ಡ್ ಹೌಸ್ ಅಂತ ನಾನು ಇದನ್ನು ಹೇಳ್ತೀನಿ. ಐ ಆಮ್ ಮೂವಿಂಗ್ ಔಟ್ ಆಫ್ ದ ಬಾತ್ರೂಮ್. ನೋಡಿ ಇಲ್ಲೇ ಅಂದರೆ ಇವಾಗ ಮನೆ ಈಗ ಹೊಸದಾಗಿ ಕಟ್ಟಿರೋದ್ರಿಂದ ಇನ್ನು ಸ್ವಲ್ಪ ಮೆಟೀರಿಯಲ್ಗಳು ಇಟ್ಟಿದ್ದಾರೆ. ಇಲ್ಲೇ ನಿಮಗೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ಲೆಟ್ ವಾಟರ್ ಮತ್ತು ಔಟ್ಲೆಟ್ ವಾಟರ್ ಅಂದರೆ ನೀರಿನ ಒಳ ಹರಿಯೋದಕ್ಕೆ ಮತ್ತು ನೀರು ಹೊರ ಹೋಗೋದಕ್ಕೆ, ನೀರಿಗೆ ಅಂದರೆ ನಿಮ್ಮ ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಳ್ಳಿಕ್ಕೆ ಇವರು ಜಾಗನ ಮಾಡಿರುವಂತಹ ಜಾಗ. ಸೊ ನೀವು ಇಲ್ಲೇ ಬಟ್ಟೆ ಒಗೆದು ಬನ್ನಿ. ಮನೆಯ ಬ್ಯಾಕ್ ಸ್ಪೇಸ್ ಬರ್ತೀನಿ ನಾನು. ನೋಡಿ, ನೀವು ಅಲ್ಲೇ ಈ ಪಕ್ಕದಲ್ಲೇ ನೀವು ಬಟ್ಟೆ ಒಗೆಗೆ ವಾಷಿಂಗ್ ಮಿಷಿನ್ ಇದೆ. ಇಲ್ಲೇ ನೀವು ಮೇಲ್ಗಡೆ ಮಳೆ ಬರಲ್ಲ, ಇಲ್ಲಿ ಯಾವುದೇ ಥರ ನೀರು ಬರಲ್ಲ. ಮೇಲಿಂದ ಮಳೆ ಬಂದರೂ ಸಹ ಇಲ್ಲಿ ನಿಮ್ಮ ಬಟ್ಟೆಗಳು ಏನು ಒಣಗ ಹಾಕಿರ್ತೀರ, ನೀವು ಫುಲ್ ಆ್ಯಂಡ್ ಡ್ರೈ ಯೂಸ್ ಮಾಡಿದ್ರೆ ಬಹಳ ಈಸಿಯಾಗಿ ಮಾಡ್ಬೋದು ಆ ಕೆಲಸನ. ಸೊ ಇಲ್ಲಿ ನೀವು ಬಟ್ಟೆ ಒಣಗಾಕಿದ್ರೆ ಮಳೆ ನೀರು ಬರಲ್ಲ. ಸೇಫ್ಟಿಗೆ ಹಿಂಭಾಗದಲ್ಲಿ ಈಗಾಗಲೇ ಮನೆ ಇದೆ, ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಮತ್ತು ಲಾಸ್ಟ್ ಅಂದರೆ ಮನೆ ಹಿತ್ತಲಲ್ಲಿದ್ದೀನಿ, ನೀವು ನೋಡ್ಬೋದು ಇವಾಗ ಒಂದು ಇಂಡಿಯನ್ ಸ್ಟೈಲ್ದು ಕಮೋಡ್ ಇದೆ. ಅದ್ರ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಸಹ ಮಾಡಿದೆ. ಅಂದರೆ ನಿಮ್ಮ ಮನೆಯಲ್ಲಿ ದಿನನಿತ್ಯ ಯೂಸ್ ಮಾಡದೇ ಇರುವಂಥ ವಸ್ತುಗಳಿರುತ್ತೆ, ಅದನ್ನು ಇಡಲಿಕ್ಕೆ ಜಾಗ ಬೇಕಿದ್ರೆ ಅದಕ್ಕೆ ಸಹ ಅದನ್ನು ಅಟ್ಟ ಅಂತ ನಾವು ಏನು ಕರಿತೀವಿ, ಎಲ್ಲೂ ಸಹ ಕಿಚನಲ್ಲಿ ಬಿಟ್ಟರೆ ರೂಮ್ಗಳಲ್ಲಿ ಮತ್ತು ಓಪನ್ ಸ್ಪೇಸ್ ಅಟ್ಟಗಳು 3 ಕಡೆನೂ ಮಾಡಿರುವಂತಹ ವೆರಿ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಮನೆ. ಬಹಳ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿರುವಂತಹ 2 ಬೆಡ್ರೂಮ್ ಇದೆ, ಸಿಂಗಲ್ ಫ್ಲೋರ್, ಈಸ್ಟ್ ಫೇಸಿಂಗ್ ಮನೆ. ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 12 ಕಿಲೋಮೀಟ್ರು, ವಿಜಯನಗರ 4ನೇ ಹಂತ 2ನೇ ಘಟ್ಟ ಆದ ನಂತರ ಇರುವಂಥ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಇದು ಸೇಲಿಗಿದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಮೂಡಾದಿಂದ ಖಾತಾ, ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಇರುವಂತಹ ಮನೆ ಇದು. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಮನೆ, ನೆವರ್ ಬೀನ್ ಯೂಸ್, ಹೊಸ ಮನೆ, ಈಗ ತಾನೇ ಕಾಮಗಾರಿ ಮುಗಿದಿರುವಂತಹ ಮನೆ. ಸೊ ಇದು ಸೇಲ್ಗಿದೆ. ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಇದೆ. ಲೇಔಟ್ ಅಂದರೆ ಈ ಖಾಸಗಿ ಬಡಾವಣೆಯಲ್ಲಿ ವಾಟರ್ ಸಪ್ಲೈ ಪ್ರತಿಯೊಂದು ಮನೆಗೆ ಬರುವ ವ್ಯವಸ್ಥೆ ಸಹ ಮಾಡಿದ್ದಾರೆ.
ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಡಾಂಬರೀಕರಣ ಅಂದರೆ ಟಾರ್ ರೋಡ್ ಎಲ್ಲವೂ ಸುಸರ್ಜಿತವಾಗಿರುವಂಥದ್ದು. ಇದಾದ ನಂತರ ಕೇಳ್ತೀರಾ, ಇಸ್ ಇಟ್ ಪಾಸಿಬಲ್ ಇಮಿಡಿಯೇಟ್ಲಿ ಟು ಕಮ್ ಆ್ಯಂಡ್ ಸ್ಟೇ ದೇರ್? ಅಂದರೆ ಸುತ್ತಮುತ್ತ ಮನೆಗಳಿದೆಯಾ, ದಿನಸಿ ಅಂಗಡಿ ಇದೆಯಾ, ಮೆಡಿಕಲ್ ಶಾಪಿಂಗ್ ಅಂದರೆ ಚಿಕ್ಕ ಪುಟ್ಟ ಅಂಗಡಿಗಳಿದೆಯಾ ಅಂತ ಕೇಳ್ತೀರಾ. ಸ್ನೇಹಿತರೆ, ಖಂಡಿತವಾಗ್ಲೂ ವೀಕ್ಷಕರೇ, ಎಲ್ಲವೂ ಸರಿಸುಮಾರು ನಿಮಗೆ ಅರ್ಧದಿಂದ 1 ಕಿಲೋಮೀಟ್ರ್ ಒಳಗೆ ಪ್ರತಿಯೊಂದು ಸಿಗುವಂತಹ ಲೊಕೇಶನ್ಲಿರುವಂತಹ ಮನೆ. ಮೈಸೂರು ವಿಜಯನಗರ ಮೇನ್ ರೋಡ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿರುವಂತಹ ಮೈಲಾರಿ ಹೋಟ್ಲ್ ಇರ್ಬೋದು, ಆ ಅಂಗಡಿ ಮುಂಗಟ್ಟುಗಳು ಮೇನ್ ರೋಡ್ ನೀವೇನು ಕೇಳ್ತೀರಾ, ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ ಆಗಿರುವ ವಿಜಯನಗರದಲ್ಲಿರುವ ಮರಿಮಲ್ಲಪ್ಪ ಕಾಲೇಜ್, ರಾಷ್ಟ್ರೋತ್ಥಾನ ಸ್ಕೂಲ್, ಇದೆರಡಕ್ಕೂ ಸರಿಸುಮಾರು ಮಧ್ಯದಲ್ಲಿ ಇರುವಂತಹ ಖಾಸಗಿ ಬಡಾವಣೆ ಕಟ್ಟಿರುವಂತಹ ಮನೆ ಇದು. ಸೊ ನಿಮ್ಗೆ ಯಾವುದೇ ಥರ ಈಗಲೇ ಬಂದು ಅಂದರೆ ಕೂಡಲೇ ಬಂದು ಇಲ್ಲಿ ವಾಸ ಮಾಡಲಿಕ್ಕೆ ಖಂಡಿತವಾಗ್ಲೂ ಯಾವುದೇ ಥರ ತೊಂದರೆಗಳಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ವಿಡಿಯೋನ ನೋಡ್ತಾ ಇರೋರು ಅಕಸ್ಮಾತಾಗಿ ಈಗ ಜಾಯ್ನ್ ಆಗಿರೋರು ಇದ್ದರೆ, ಇದು ಸೇಲ್ಗಿರುವಂತಹ ಮನೆ. ನಾನು ಸೆಲ್ಲಿಂಗ್ ರೇಟ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಅದರ್ ಡೀಟೇಲ್ಸ್ನ ಕೆಳಕಂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸಂಪರ್ಕಿಸ್ಬೋದು ಅಥವಾ ವಾಟ್ಸಪ್ ಸಹ ಮಾಡಿ, ನಾವು ಖಂಡಿತವಾಗ್ಲೂ ಉತ್ತರಿಸ್ತೀವಿ. ನಾನು ಸಿಗ್ತೀನಿ ಇನ್ನೊಂದು ಮನೆ, ಇನ್ನೊಂದು ವಿಡಿಯೋ, ಇನ್ನೊಂದು ಪ್ರಾಪರ್ಟಿ ತೊಗೊಂಡು ನಾನು ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಸ್ನೇಹಿತರೆ, ಟೇಕ್ ಕೇರ್ ಆ್ಯಂಡ್ ಬಾಯ್.